ಇದ್ರ ಕುರಿತು ಡಿಸ್ಕಷನ್ ಮಾಡೋಣ. ಸೊ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಕೇಸ್ ಸ್ಟಡಿಗೆ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಬಂದ್ರೆ ಯಾವ ರೀತಿ ಆನ್ಸರ್ನ ಸಾಲ್ವ್ ಮಾಡಬೇಕು. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಕೇಸ್ ಸ್ಟಡಿ ಕ್ವಶನ್ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್. So first, in a set of carry forward, we will make total 5 headings: income from salary, income from house property, income from business, income from capital gain, income from other source. So there are total 5 incomes in set of carry forward format. First, we have to see income from salary. ಮೊದಲು ಪ್ರಶ್ನೆಯಲ್ಲಿ ಏನು ಮಾಡಬೇಕಂದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ ಏನಾದರೂ ಕೊಟ್ಟಿದ್ದಾರಾ ನೋಡಬೇಕು. ಸೊ ಮೊದಲೇ ಹೆಡ್ಡಿಂಗ್ ಇನ್ಕಮ್ ಫ್ರಮ್ ಸ್ಯಾಲರಿ. ಸೊ ಈ ಪ್ರಶ್ನೆಯಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ 1,30,000 ಇದೆ. ಸೊ ಇನ್ಕಮ್ ಫ್ರಮ್ ಸ್ಯಾಲರಿಗೆ ಯಾವುದೇ ಡಿಡಕ್ಷನ್ ಇರೋದಿಲ್ಲ, ಡೈರೆಕ್ಟ್ ಆಗಿ ಔಟರ್ ಕಾಲಮ್ ನಲ್ಲಿ ಅಮೌಂಟ್ ತೊಗೊಂತೀವಿ. ಯಾಕಂದ್ರೆ ಸ್ಯಾಲರಿಯಲ್ಲಿ ಯಾವುದೇ ಲಾಸ್ ಇರಲ್ಲ, ಸ್ಯಾಲರಿಯಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಇರಲ್ಲ, ಔಟರ್ ಕಾಲಮ್ ನಲ್ಲಿ ತಗೋತೀವಿ. ಸೆಕೆಂಡ್ ಹೆಡ್ಡಿಂಗ್ ಹೌಸ್ ಪ್ರಾಪರ್ಟಿ. ಸೊ ಅದರಲ್ಲಿ ಎರಡು ವಿಧ ಇರುತ್ತೆ. ಬಾಡಿಗೆ ಬಿಟ್ಟಿರೋ ಮನೆಗೆ LOP ಅಂತ ಕೊಟ್ಟಿರ್ತಾರೆ, ಸ್ವಂತ ಮನೆಗೆ SOP ಅಂತ ಕೊಟ್ಟಿರ್ತಾರೆ. ಯಾವಾಗಲೂ LOP ಇಂದ ಗೇನ್ ಆಗುತ್ತೆ, SOP ಇಂದ ಲಾಸ್ ಆಗಿದ್ದನ್ನ ಕೊಟ್ಟಿರ್ತಾರೆ. ಸೊ ಗೇನ್ ನಲ್ಲಿ ಲಾಸ್ ನ ಅಡ್ಜಸ್ಟ್ ಮಾಡ್ತೀವಿ. ಉಳಿದ ಅಮೌಂಟ್ ಏನಾದ್ರೂ ಮತ್ತೆ ಮೈನಸ್ ಬಂದ್ರೆ, ಇನ್ನು ಲಾಸ್ ಜಾಸ್ತಿ ಆಗಿದ್ರೆ ಅದನ್ನ ಸ್ಯಾಲರಿ ಹೆಡ್ಡಿಂಗ್ ಅಥವಾ ಬಿಸ್ನೆಸ್ ಹೆಡ್ಡಿಂಗ್ ನಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಸೊ ಈ ಕ್ವಶನ್ ಅಲ್ಲಿ ಇನ್ಕಮ್ ಫ್ರಮ್ LOP ಏನಿದೆ ಅಂದ್ರೆ ಲಾಭ ಆಗಿರೋದು 50,000, ಲಾಸ್ ಆಗಿರೋದು ಹೌಸ್ ಪ್ರಾಪರ್ಟಿಯಲ್ಲಿ 80,000. ಸೊ ಲಾಸ್ ಜಾಸ್ತಿ ಇದೆ. 50,000 LOP ಇನ್ಕಮ್ ನಲ್ಲಿ 80,000 ಲಾಸ್ ನ ಡಿಡಕ್ಟ್ ಮಾಡಿದಾಗ -30,000 ಆನ್ಸರ್ ಬಂತು. ಆಲ್ರೆಡಿ ಹೇಳದಂತೆ ಇದು ಸೆಟ್ ಆಫ್ ಆಗುತ್ತೆ. ಇನ್ಕಮ್ ಫ್ರಮ್ ಸ್ಯಾಲರಿ ಜೊತೆ ಆದ್ರೂ ಅಡ್ಜಸ್ಟ್ ಆಗುತ್ತೆ ಅಥವಾ ಇನ್ಕಮ್ ಫ್ರಮ್ ಬಿಸ್ನೆಸ್ ಜೊತೆ ಆದ್ರೂ ನೀವು ಅಡ್ಜಸ್ಟ್ ಮಾಡಬಹುದು. ಸೊ 1,30,000 30,000 ಲಾಸ್ ನ ಮೈನಸ್ ಅಡ್ಜಸ್ಟ್ ಮಾಡಿದಾಗ 1,00,000 ರೂಪೀಸ್ ಬ್ಯಾಲೆನ್ಸ್ ಉಳಿತು. ಇನ್ನು ನೆಕ್ಸ್ಟ್ ಮೂರನೇ ಹೆಡ್ಡಿಂಗ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಬಿಸ್ನೆಸ್ ಇನ್ಕಮ್ ನಲ್ಲಿ ಎರಡು ರೀತಿ ಇರುತ್ತೆ: ಸ್ಪೆಕ್ಯುಲೇಟಿವ್ ಬಿಸ್ನೆಸ್, ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಅಂದ್ರೆ ರೆಗ್ಯುಲರ್ ಬಿಸ್ನೆಸ್ ಮತ್ತು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂತ ಎರಡು ರೀತಿ ಇರುತ್ತೆ. ಮೊದಲು ರೆಗ್ಯುಲರ್ ಬಿಸ್ನೆಸ್ ನ ಬಿಡಿಸಬೇಕು, ಅದನ್ನ ನಾನ್ ಸ್ಪೆಕ್ಯುಲೇಟಿವ್ ಅಥವಾ ರೆಗ್ಯುಲರ್ ಬಿಸ್ನೆಸ್ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಾನ್ ಸ್ಪೆಕ್ಯುಲೇಟಿವ್ ಲಾಸ್ ಆಗಿದೆ. ಸೊ ಲಾಸ್ ಸ್ಯಾಲರಿ ಮತ್ತು ಹೌಸ್ ಪ್ರಾಪರ್ಟಿ ಇನ್ಕಮ್ ಜೊತೆ ಅಡ್ಜಸ್ಟ್ ಆಗುತ್ತೆ, ಅದರಿಂದ ಅದನ್ನ ಔಟರ್ ಕಾಲಮ್ ನಲ್ಲಿ ಮೈನಸ್ ನಲ್ಲಿ ಬರೆದಿದ್ದೀವಿ. 1,00,000 ರೂಪೀಸ್ ಲಾಸ್ ಇದೆ, ರೆಗ್ಯುಲರ್ ಬಿಸ್ನೆಸ್ ಲಾಸ್ ಆಗಿದೆ. ಇನ್ನು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಪ್ರಾಫಿಟ್ ಆಗಿದೆ. ಇದೇನಾದ್ರೂ ಲಾಸ್ ಆಗಿದ್ರೆ, ಸ್ಪೆಕ್ಯುಲೇಷನ್ ಏನಾದ್ರೂ ಲಾಸ್ ಬಂದ್ರೆ ಒಳಗಡೆನೆ ಬರೋದು ಕ್ಯಾರಿ ಫಾರ್ವರ್ಡ್ ಅಂತ ಬರಿಬೇಕು. ಯಾಕಂದ್ರೆ ಇದು ಯಾವುದೇ ಹೆಡ್ಡಿಂಗ್ ಜೊತೆ ಅಡ್ಜಸ್ಟ್ ಆಗಲ್ಲ. ಇದರ ಮೈನಸ್ ಅಮೌಂಟ್ ನ ಔಟರ್ ಕಾಲಮ್ ಕಳಿಸಲ್ಲ, ಪ್ಲಸ್ ಇದ್ರೆ ಮಾತ್ರ ಔಟರ್ ಕಾಲಮ್ ಹಚ್ತೀವಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ನಮ್ ಥರ್ಡ್ ಹೆಡ್ಡಿಂಗ್. In that third heading we have to record two subheadings: regular business or non-speculative business, speculative business income. ಸೊ ನಾನ್ ಸ್ಪೆಕ್ಯುಲೇಟಿವ್ ಮತ್ತು ಸ್ಪೆಕ್ಯುಲೇಟಿವ್ ಅಂತ ಎರಡು ಹೆಡ್ಡಿಂಗ್ ಮಾಡ್ತೀವಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಹೆಡ್ಡಿಂಗ್ ನಲ್ಲೇ ಸಬ್ ಹೆಡ್ಡಿಂಗ್ ಮಾಡ್ತೀವಿ. ನಾನ್ ಸ್ಪೆಕ್ಯುಲೇಟಿವ್ ಅಂದ್ರೆ ಒಂದೇ, ರೆಗ್ಯುಲರ್ ಬಿಸ್ನೆಸ್ ಅಂದ್ರೂ ಒಂದೇ. ಯಾವುದೇ ಬಿಸ್ನೆಸ್ ಇನ್ಕಮ್ ಕೊಟ್ಟರು ಕೂಡ ರೆಗ್ಯುಲರ್ ಅಂತಾನೆ ತಗೋತೀವಿ. ಸೊ ಆ ರೆಗ್ಯುಲರ್ ಬಿಸ್ನೆಸ್ ಇನ್ಕಮ್ ನಲ್ಲಿ ಲಾಸ್ ಮೈನಸ್ ಮಾಡಿ ಬ್ಯಾಲೆನ್ಸ್ ನ ಔಟರ್ ಕಾಲಮ್ ಹಚ್ತೀವಿ. ಒಂದ್ ವೇಳೆ ಮೈನಸ್ ಬಂದ್ರು ಕೂಡ ಔಟರ್ ಕಾಲಮ್ ಹಚ್ತೀವಿ. ಸ್ಪೆಕ್ಯುಲೇಟಿವ್ ಹಾಗಲ್ಲ, ಲಾಸ್ ಬಂದ್ರೆ ಔಟರ್ ಕಾಲಮ್ ಹಚ್ಚಲ್ಲ, ಓನ್ಲಿ ನಾನ್ ಸ್ಪೆಕ್ಯುಲೇಟಿವ್ ಮಾತ್ರ ಅಡ್ಜಸ್ಟ್ ಆಗುತ್ತೆ, ಸ್ಪೆಕ್ಯುಲೇಟಿವ್ ಅಡ್ಜಸ್ಟ್ ಆಗಲ್ಲ. ಇನ್ನು ನಾಲ್ಕನೇ ಹೆಡ್ಡಿಂಗ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಲಾಂಗ್ ಟರ್ಮ್ ಗೇನ್ ನಲ್ಲಿ ಲಾಂಗ್ ಟರ್ಮ್ ಲಾಸ್ ನ ಮೈನಸ್ ಮಾಡ್ತೀವಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಶಾರ್ಟ್ ಟರ್ಮ್ ಲಾಸ್ ನ ಅಡ್ಜಸ್ಟ್ ಮಾಡ್ತೀವಿ. ಸೊ ಲಾಂಗ್ ಟರ್ಮ್ ಜೊತೆನೂ ಶಾರ್ಟ್ ಟರ್ಮ್ ಅಡ್ಜಸ್ಟ್ ಆಗುತ್ತೆ. ಈ ಕ್ವಶನ್ ಅಲ್ಲಿ ಲಾಂಗ್ ಟರ್ಮ್ ಲಾಸ್ ಕೊಟ್ಟಿದ್ದಾರೆ, ಗೇನ್ ಜಾಸ್ತಿ, ಗೇನ್ 2,00,000 ಇದೆ, ಲಾಂಗ್ ಟರ್ಮ್ ಲಾಸ್ 1,50,000 ಇದೆ. ಸೊ ಗೇನ್ 2,00,000 ನಲ್ಲಿ 1,50,000 ಮೈನಸ್ ಮಾಡ್ತೀವಿ, 50,000 ಬ್ಯಾಲೆನ್ಸ್ ಉಳಿತು. 2,00,000 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, 1,50,000 ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಫ್ಟರ್ ಡಿಡಕ್ಟಿಂಗ್ ಬೋತ್ 50,000. ಸೊ ಒಂದ್ ವೇಳೆ ಇದೇನಾದ್ರೂ ಮೈನಸ್ ಅಮೌಂಟ್ ಬಂದ್ರೆ ಅಂದ್ರೆ ಲಾಸ್ ಜಾಸ್ತಿ ಇದ್ರೆ ಕ್ಯಾರಿ ಫಾರ್ವರ್ಡ್ ಅಂತ ಬರಿಬೇಕು, ಔಟರ್ ಕಾಲಮ್ ಹಚ್ಚಬಾರ್ದು. ಯಾವಾಗ ಈ ರೀತಿ ಮಾಡ್ತೀವಿ, ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಬಂದಾಗ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಬಂದ್ರೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಅಂದ್ರೆ ಒಳಗಡೆನೆ ಬರೋದು, ಅದಕ್ಕೆ ಕ್ಯಾರಿ ಫಾರ್ವರ್ಡ್ ಅಂತ ಬರೀಬೇಕು, ಔಟರ್ ಕಾಲಮ್ ಹಚ್ಚಬಾರ್ದು, ಟೋಟಲ್ ನಲ್ಲಿ ತಗೋಬಾರ್ದು. ಅದೇ ರೀತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಸದ್ಯಕ್ಕೆ ಮೈನಸ್ ಆನ್ಸರ್ ಬಂದ್ರೆ ಔಟರ್ ಕಾಲಮ್ ಹಚ್ಚಬಾರ್ದು, ಒಳಗಡೆನೆ ಬರೋದು ಅದನ್ನ ಕ್ಯಾರಿ ಫಾರ್ವರ್ಡ್ ಅಂತ ಬರೀಬೇಕು ಮೈನಸ್ ಆನ್ಸರ್ನ. ಇನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಇದರಲ್ಲಿ ಲಾಸ್ ಕೊಟ್ರೆ ತಗೊಳ್ಳೇಬಾರ್ದು. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ ಲಾಸ್ ಕೊಟ್ರೆ ತಗೊಳ್ಳೋದಿಲ್ಲ. ಸೊ ಲಾಸ್ ಫ್ರಮ್ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಇದೆ. ಸೊ ಕ್ವಶನ್ ಅಲ್ಲಿ ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸಿನೆಸ್, ಕ್ಯಾಪಿಟಲ್ ಈ 4 ಶಬ್ದ ಹೊರತುಪಡಿಸಿ, ಈ 4 ವರ್ಡ್ ನ ಬಿಟ್ಟು ಯಾವುದೇ ಐಟಮ್ ಬಂದರೂ ಕೂಡ ಅದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತಾನೆ ತಗೊಂತೀವಿ. ಸ್ಯಾಲರಿ ಇನ್ಕಮ್, ಹೌಸ್ ಇನ್ಕಮ್, ಕ್ಯಾಪಿಟಲ್ ಇನ್ಕಮ್, ಬಿಸಿನೆಸ್ ಇನ್ಕಮ್, ಈ 4 ಶಬ್ದ ನೆನ್ಪಿಟ್ಕೊಳ್ರಿ. ಸ್ಯಾಲರಿ, ಹೌಸ್, ಬಿಸಿನೆಸ್, ಕ್ಯಾಪಿಟಲ್.
ಈ ನಾಲ್ಕನ್ನು ಹೊರತುಪಡಿಸಿ ಯಾವುದೇ ಹೊಸ ಐಟಮ್ ಬಂದರೂ ಕೂಡ ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ ತಗೊಂತೀವಿ. ಒಂದ್ ಬಂದಿದೆ ಇಂಟ್ರೆಸ್ಟ್ ಇನ್ಕಮ್, 1,00,000 rupees ಇದೆ. ಸೊ ಎಲ್ಲಾನು ಟೋಟಲ್ ಮಾಡಿದಾಗ 4,70,000 ಆನ್ಸರ್ ಬರುತ್ತೆ. ಕೇಸ್ ಸ್ಟಡಿ ಕ್ವಶನ್ ಏನಿದೆ, ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1,50,000 ಏನಿದೆ ಅದನ್ನ ಚೇಂಜ್ ಮಾಡಿ 2,20,000 ಮಾಡಿದಾಗ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಾವು ಎಲ್ಲಾ ಐಟಮ್ ನ ಸೇಮ್ ಹಚ್ಕೋಬೇಕು. ಬರೀ ಚೇಂಜಸ್ ಏನ್ ಮಾಡ್ತೀವಿ ಅಂದ್ರೆ ಲಾಂಗ್ ಟರ್ಮ್ ನಲ್ಲಿ ಮಾಡ್ತೀವಿ. ಸೊ ಗೇನ್ ಎಷ್ಟಿದೆ, 2,00,000 ಇದೆ ಲಾಂಗ್ ಟರ್ಮ್. ಲಾಸ್ ಎಷ್ಟಿದೆ, 2,20,000 ಆಗಿದೆ. ಸೊ 20,000 ಮೈನಸ್ ಆನ್ಸರ್ ಬಂದ್ರೆ ಕ್ಯಾರಿ ಫಾರ್ವರ್ಡ್ ಅಂತ ಬರೀಬೇಕು. ಅದು ಅಡ್ಜಸ್ಟ್ ಆಗಲ್ಲ, ಬೇರೆ ಹೆಡ್ಡಿಂಗ್ ಜೊತೆ ಅಡ್ಜಸ್ಟ್ ಮಾಡಕ್ ಬರೋದಿಲ್ಲ. ಲಾಂಗ್ ಟರ್ಮ್ ಲಾಸ್ ನ ಮೈನಸ್ ಆನ್ಸರ್ ಬಂದ್ರೆ ಅದನ್ನ ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಪ್ರೀವಿಯಸ್ ನಲ್ಲಿ ಇದು 1,50,000 ಇತ್ತು, 2,00,000 ನಲ್ಲಿ 1,50,000 ಮೈನಸ್ ಮಾಡಿ ಪ್ಲಸ್ 50,000 ಆನ್ಸರ್ ನ ಔಟರ್ ಕಾಲಮ್ ಹಚ್ಚಿದ್ವಿ. ಆದ್ರೆ ಇದರಲ್ಲಿ ಮೈನಸ್ ಆನ್ಸರ್ ಇರೋದ್ರಿಂದ ಅಡ್ಜಸ್ಟ್ ಯಾವ ಜೊತೆನೂ ಆಗೋದಿಲ್ಲ, ಕ್ಯಾರಿ ಫಾರ್ವರ್ಡ್ ಅಂತ ಬರೀಬೇಕು. ಇದನ್ನ ಸೆಂಟೆನ್ಸ್ ನಲ್ಲಿ ಕೂಡ ಬರೀಬೇಕು. ದ ಇಫೆಕ್ಟ್ ಮೇಕ್ಸ್ ಲೆಸ್ ಇನ್ಕಮ್ ಅಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 20,000 ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಇಯರ್. ಇಫೆಕ್ಟ್ ಏನಾಗುತ್ತೆ, ನಿಮ್ಮ ಇನ್ಕಮ್ ನಲ್ಲಿ ಕಡಿಮೆ ಆಗುತ್ತೆ ಯಾವಾಗ ಲಾಸ್ ಹೆಚ್ಚಿಗೆ ಆದಾಗ. ಇನ್ನು 20,000 ಎಕ್ಸ್ಟ್ರಾ ಎಕ್ಸಸ್ ಏನ್ ಬಂದಿದೆ ಡೆಫಿಸಿಯಟ್ ಅಮೌಂಟ್, ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದೀವಿ ಅಂತ ಬರೀಬೇಕು. ಯಾಕಂದ್ರೆ ಇದು ಬೇರೆ ಹೆಡ್ಡಿಂಗ್ ಜೊತೆ ಅಡ್ಜಸ್ಟ್ ಆಗೋದಿಲ್ಲ, ಆದ್ರಿಂದ ಇದನ್ನ ಔಟರ್ ಕಾಲಮ್ ಕಳಿಸಿಲ್ಲ. ಮೈನಸ್ ಅನ್ನ ಇನ್ವರ್ಡ್ ಕಾಲಮ್ ನಲ್ಲೇ ಬರೆದು ಸೆಟ್ ಆಫ್ ಟು ಕ್ಯಾರಿ ಫಾರ್ವರ್ಡ್ ಅಂತ ಬರೆದಿದ್ವಿ. ಸೊ ಇದಿಷ್ಟು ನಿಮ್ಮ ಕೇಸ್ ಸ್ಟಡಿಗೆ ಸಂಬಂಧಪಟ್ಟಂತೆ ಬೇಸಿಕ್ ಪಾಯಿಂಟ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉದಾಹರಣೆಯಲ್ಲಿ ಸಿಗೋಣ. ಧನ್ಯವಾದಗಳು.